ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಹೋಳಿಗೆ ಕಡುಬು. ಬರೀ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಕುಕ್ಕರ್ ಒಳಗೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ರೀ. ಈ ಒಂದು ಗ್ಲಾಸ್ ಒಳಗೆ ಕಡಲೆಬೇಳೆ ತೊಗೊಂಡೇನಿ ರೀ, ಈ ಗ್ಲಾಸ್ ತುಂಬ. ಈಗ ಕುಕ್ಕರಿಗೆ ಹಾಕ್ಕೊಳ್ಳೋಣ. ಒಂದು ವಿಜಿಲ್ ಬರ್ಸ್ಕೊಳ್ಳೋಣ ರೀ. ನಾ ಈಗ ಕುಕ್ಕರ್ ಮುಚ್ಚುತ್ತೀನಿ. ಈಗ ಕುಕ್ಕರ್ನ ಗ್ಯಾಸ್ ಸ್ಟವ್ ಮೇಲೆ ಇಡ್ತೀನಿ. ಒಂದು ಸಿಟಿ ಬರ್ಸ್ಕೊಳ್ಳೋಣ ರೀ. ಅಷ್ಟರೊಳಗೆ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, ನಾನು ಒಂದು ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡೇನಿ. ಒಂದು ಕಪ್ ಬೇಳೆಗೆ ಇದನ್ನು ಸ್ವಲ್ಪ ಸಾಣಿಸ್ಕೊತೀನಿ. ಈಗ ಸ್ವಲ್ಪ ಉಪ್ಪು ಹಾಕೊಳಕತ್ತೇನೆ ರೀ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತೀನಿ ರೀ. ನೋಡಿ, ಇಷ್ಟ ಚಪಾತಿ ಹಿಟ್ಟಿನ ಅದಕ್ಕೆ ನಾ ಕಲ್ಸ್ಕೊಂಡೇನೆ ಅಷ್ಟು ಗಟ್ಟಿ. ಇದು ಸ್ವಲ್ಪ ನೆನೆಯಾಕ ಇಡನ್ರಿ. ನಾನು ಬ್ಯಾಳಿ ಬಸ್ಕೊಂಡು ಈಗ ಬೆಲ್ಲ ಹಾಕೀನಿ. ಬೆಲ್ಲನ ಕೈಯಾಡಕ್ಕೆ ಹಚ್ಚೀನಿ. ಇದನ್ನ ಬೆಲ್ಲನೆಲ್ಲ ಚೆಂದಾಗಿ ಕರಗಿಸ್ಕೊಳ್ಳೋಣ. ಇದನ್ನೆಲ್ಲ ಈಗ ಬೆಲ್ಲ ಕರಗಾಕತ್ತೈತಿ. ಈಗ ನಾವು ಇದಕ್ಕೆ ಏಲಕ್ಕಿ ಹಾಕ್ಕೊಳ್ಳೋಣ. ಏಲಕ್ಕಿ ಹಾಕ್ಕೊಳಕತ್ತೀನಿ. ಶುಂಠಿ ಪುಡಿ, ನಾನು ಇದಕ್ಕೆ ಒಣ ಶುಂಠಿ ಪೌಡ್ರು ಏಲಕ್ಕಿ ಹಾಕ್ಕೊಂಡೇನಿ. ಇದು ಸ್ವಲ್ಪ ಕುದಿ ಬರೋವರೆಗೆ ಬಿಡೋಣ. ಇದು ಕುದಿ ಬರಲಿ. ಇವಾಗಿದು ಕುದಿ ಬರೋಕತ್ತೈತಿ. ನಾವು ಮೀಡಿಯಂ ಫ್ಲೇಮ್ ಆಗಿಟ್ಕೊಂಡು ಇದನ್ನು ಕುದಿಸ್ಕೋಬೇಕು. ಸ್ವಲ್ಪ ಜೋರು ಇಟ್ವಿ ಅಂದ್ರೆ ತಳ ಹಿಡ್ದು ಬಿಡ್ತೈತಿ. ಇವಾಗಿದು ಚೆಂದಾಗಿ ಕುದ್ದೈತಿ. ಈಗ ನಾವು ಇದನ್ನ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾರಾಕಿಡೋಣ. ಹಾರಿದ ಮೇಲೆ ನಾನು ರುಬ್ಕೊತೀನಿ. ನಾನೆಲ್ಲ ಹೂರ್ಣನ ರುಬ್ಕೊಂಡು ಇಟ್ಕೊಂಡು ಈಗ ಬರ್ರಿ ಈಗ ನಾವು ಕಡುಬು ಮಾಡೋಣ. ನೋಡಿ, ಹೂರ್ಣನ ಕಲಸಿಟ್ಟಿದ್ದೆಲ್ಲ ಎಷ್ಟು ಗಟ್ಟಿಯಾಗೈತಿ. ಈಗ ನಾವು ಇದ್ರಾಗ ಇಷ್ಟು ಸಣ್ಣಕ್ಕೆ ತೊಗೊಂಡು ಇಷ್ಟು ಸಣ್ಣಕ್ಕೆ ತೊಗೊಂಡು ಉರುಳಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಉಂಡೆಗಳಾಗಿ ಮಾಡಿಟ್ಕೊಂಡೇನಿ. ಈಗ ಲಟ್ಟಿಸ್ಕೊಳ್ಳಂಬರಿದ್ನ. ನೋಡಿ, ಈ ರೀತಿ ನಾವು ಹಿಟ್ಟು ಹಚ್ಕೊಂಡು ಇದನ್ನು ರೌಂಡ್ ಶೇಪಾಗಿ ಬರಂಗ ಇವು ಲಟ್ಟಿಸ್ಬಾರ್ದು. ನಾನೀಗ ರೌಂಡ್ ಶೇಪ್ ಲಟ್ಟಿಸ್ಕೊಂಡೆ. ಈಗ ಎಲ್ಲ ಹಾಳೆಗಳನ್ನ ಇದೇ ರೀತಿ ಲಟ್ಟಿಸ್ಕೊಂಡೇನಿ. ಈಗ ನಾವು ಹೂರ್ಣ ತುಂಬ್ಕೊಳ್ಳೋಣ. ಸುತ್ತಲಿ ನೀರು ಹಚ್ಕೋತೀನಿ. ಇವನ್ನ ನಾವು ಕುಚ್ಚಾಕಿಡ್ತೇವೆ. ಕುಚ್ಚುಗಳು ಅಂತೇಳಿ ಮಾಡ್ತೀನಿ. ನಾನೀಗ ಇವನ್ನ ಎಲ್ಲವನ್ನೂ ಇದೇ ರೀತಿ ಮಾಡಿಟ್ಕೋತೀನಿ. ನೋಡಿ, ಇವನ್ನೆಲ್ಲ ಮಾಡಿಟ್ಕೊಂಡೇನಿ. ಈಗ ಸ್ಟೀಮ್ ಒಳಗೆ ಹಾಕ್ಕೊಂಡು ಬನ್ನಿ. ನೋಡಿ, ಸ್ಟೀಮ್ನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಅದ್ರಾಗ ಹಾಕ್ಕೊಳ್ಳೋಣ.
ಈಗ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆಂದಾಗಿ ಬೇಯಿಸ್ಕೊಳ್ಳೋಣ. ಇದನ್ನ ನಾವೀಗ ಕಡುಬನ್ನ ಬೇಯಿಸೋಕ್ಕಿಟ್ಟವಿ. ಕರೆಕ್ಟಾಗಿ 15 ನಿಮಿಷ ಬೇಯಿಸ್ಕೊಂಡ್ರೆ ಇವು ಕುಚ್ಚುಗಡುಬು ಚೆಂದಾಗಿ ಒಳಗೆಲ್ಲ ಬೆಂದು ಬರ್ತಾವೆ. ಇವು ಈಗ ನೋಡಿ ಕುಚ್ಚುಗಡುಬು ಚೆಂದಾಗಿ ಬೆಂದವು. ಈಗ ನಾವು ಒಂದು ತಾಟಿಗೆ ತಕ್ಕೊಳ್ಳೋಣ. ನೋಡಿ ನಾವು ಕಡುಬನ್ನ ರೆಡಿ ಮಾಡ್ಕೊಂಡ್ವಿ. ಈ ರೀತಿ ನಾವು ಅಬಿ ಒಳಗೆ ಬೇಯಿಸಿ ಇವತ್ತು ನಾಗರ ಪಂಚಮಿ ಅಲ್ರಿ, ಪಂಚಮಿ ಹಬ್ಬಕ್ಕೆ ನಾಗಪ್ಪಗೆ ಈ ರೀತಿ ಕುಚ್ಚುಗಡುಬು ಮಾಡಿ ನೈವೇದ್ಯ ಮಾಡೀವಿ. ನೋಡ್ರಿ ಕುಚ್ಚುಗಡುಬು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.